ನಿಮ್ಗೆ ಯಾವತ್ತೂ ಡಿಸಪಾಯಿಂಟ್ ಆಗಿದ್ದಿಲ್ವಾ? ಇದು ವಿತ್ ಇದು ಕಾಂಟೆಂಟ್ ಮುಂದಕ್ಕೆ ಜನರಲಿ ಇದು ಈ ದಾರಿ ಬೇಕಾ ಬೇಡವಾ, ಇದಕ್ಕೆ ಏನಾರು ಫ್ಯೂಚರ್ ಇದೆಯಾ, ಮನೇಲಿ ಬಿಡ್ತಾರಾ, ಇಲ್ಲ ರೀ, ನಾ ಇದ್ದೆ. ಫಿಕ್ಸ್ ಇದ್ರಿ? ಹಾಂ, ನಂಗೆ ಪ್ಲ್ಯಾನ್ ಬಿ ಇಲ್ಲ. ಪ್ಲ್ಯಾನ್ ಬಿ ಅದ ರೀ. ಪ್ಲ್ಯಾನ್ ಬಿ ಏನಂದ್ರೆ ಪ್ಲ್ಯಾನ್ ಎ ವರ್ಕ್ ಮಾಡೋದು, ಪ್ಲ್ಯಾನ್ ಬಿ ಓ ವಾವ್. ನಂದು ಹಿಂಗೆ. ಸೊ ಎಲ್ಲರೂ ಇರ್ತಾರೆ, ಇದು ಒಂದು ವರ್ಷ ಕಾಂಟೆಂಟ್ ಮಾಡಿ ನೋಡ್ತೀನಿ, ವರ್ಕೌಟ್ ಆಗಲಿಲ್ಲ ವಾಪಸ್ ಜಾಬಿಗೆ ಹೋಗ್ತೀನಿ. ಮತ್ತು ಎದಕ್ಕೆ ಬಂದೀನಿ, ಮಾಡಿದ್ದೀನಿ. ಅಪ್ಸ್ ಆ್ಯಂಡ್ ಡೌನ್ಸ್ ಇರತ್ತವ. ಸೊ ಕಚ್ಕೊಂಡಾಗ ಹೌ ಟು ಫಿಕ್ಸ್ ಯುವರ್ ಕಾಂಟೆಂಟ್ ಗೇಮ್, ದಿಸ್ ಇಸ್ ಫಾರ್ ಪೀಪಲ್. ಹಾಂ, ಇವತ್ತು ಎಷ್ಟೋ ಜನ ನನ್ನೂ ಬಂದು ಕೇಳ್ತಾರೆ ಆರ್ ಜೆ ಆಗೋಕ್ಕೆ ಹಿಂಗೆ ಅಂತಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ಆರ್ ಜೆ ಏನಕ್ಕೆ ಕಾಯಬೇಕು, ಸೋಷಲ್ ಮೀಡಿಯಾದೆಲ್ಲ ಇವತ್ತು ಏನು ಬೇಕಾದ್ರೂ ಆಗ್ಬೋದು, ನೀವು ಅಷ್ಟೇ. ಉಪಯೋಗಿಸಿ ಶುರು ಹಚ್ಕೊಳ್ಳಿ ಅಂದರೆ ಹ್ಞೂ 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 ಅಂತ ಕೇಳ್ತಾರೆ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಅದೇ ರೀ. ಸೊ ಅದನ್ನು ಮಾಡ್ಬೇಕಷ್ಟೇ. ಸೊ ಕಾಂಟೆಂಟ್ ಗೇಮಲ್ಲಿ ಬೇಸಿಕ್ಸ್ ಏನು, 5 ರೂಲ್ಸ್ ನಿಮ್ಮ ಪ್ರಕಾರ? ಯಾವಾಗಲೂ ಉಳ್ಕೋಬೇಕು, ಸಖತ್ ಫಾಲೋವರ್ಸ್ ಇಟ್ಕೋಬೇಕು ಅಂತಲ್ಲ, ಅಂದರೆ ನೀವು ಅರ್ಥ ಮಾಡ್ಕೊಂಡಂಗೆ. ಅಂದ್ರೆ 5 ರೂಲ್ಸ್ ಏನು ಗುರುತಿಲ್ಲ ರೀ, ಎಷ್ಟು ಗುರ್ತದೆ ಹೇಳ್ತೀನಿ. ನೀವು ಕಾಂಟೆಂಟ್ ಹಂಗೆ ಅಂದ್ರೆ ಎಲ್ಲ ಕಾಂಟೆಂಟ್ಗೂ ಅದಾಗದೆ ಅದರದ್ದಾದೇ ಒಂದು ಆಡಿಯನ್ಸ್ ಇದ್ದಾರೆ ರೀ. ಸೊ ಕಾಮಿಡಿ ಮಾಡ್ಬೇಕಂತಲೇ ಏನಿಲ್ಲ, ನೀವು ಕಾಂಟೆಂಟ್ ಕ್ರಿಯೇಟರ್ ಕಾಮಿಡಿನೇ ಹಿಡಿಬೇಕಂತಿಲ್ಲ, ಎಲ್ಲದಕ್ಕೂ ಇಲ್ಲಿ ಅದಕ್ಕೊಂದು ವರ್ಗ ಇದೆ. ಹಾಡು ಹೇಳೋರ್ಗೂ ಒಂದು ಎಲ್ಲ ಆಡಿಯನ್ಸ್ ಆಡಿಯನ್ಸ್ ಇದ್ದಾರೆ ರೀ. ಎಲ್ಲ ಥರದ ಅಪೀಲ್ ಮಾಡ್ಬೇಕಷ್ಟೇ. ಹ್ಞೂ. ಕಾಮಿಡಿ ಮಾಡಿದ್ರೆ ಕಾಮಿಡಿ ಮಾಡಿರಿ, ನೀವು ಇಫ್ ಯು ಗುಡ್ ಅಟ್ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ಹೇಳ್ರಿ. ಸೊ ಚೂಸ್ ಯುವರ್ ನೀಶ್, ನೀಶ್ ಏನು ಮಾಡ್ಬೇಕಂತ. ಜಸ್ಟ್ ಬಿಕಾಸ್ ಕಾಮಿಡಿ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ, ಇಲ್ಲ ಮೋಟೋ ಬ್ಲಾಗಿಂಗ್ದಾಗ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ, ಟೆಕ್ದಾಗ ಹೆಚ್ಚು ವ್ಯೂಸ್ ಬರ್ಲಿಕ್ಕತ್ತದ ಅಂತ ನೀವು ಮಾಡಬೇಡ್ರಿ. ನಿಮ್ದು ಬೈ ಡಿಫಾಲ್ಟ್ ಸೆಟ್ಟಿಂಗ್ ಏನದ ನಿಮ್ಮದು, ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಅದನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು? ಯಾಕಂದರೆ ಅದು ಗುರ್ತಾಗ್ಬಿಡ್ತದೆ ರೀ. ಅದಾಗದೆ ಇದರ ನಿಮಗರೆ ಗುರುತಿರ್ತದೆ, ಇಲ್ಲ ಯಾರು ಮಂದಿ ಬಂದು ಅಕ್ಕಪಕ್ಕ ಹೇಳ್ತಾರೆ ಇದ್ರಲ್ಲಿ ಚೆನ್ನಾಗಿದೆ ನೋಡಿ. ನೀನು ಚಲೋ ಆಡ್ತೀವೋ, ಸೊ ಹಂಗೆ ಸ್ಟಾರ್ಟ್ ಮಾಡ್ಬೋದು ರೀ. ಓಕೆ, ಸೊ ಚೂಸ್ ಅ ನೀಶ್ ಫಸ್ಟ್. ಯಾವುದು ಬೇಕಾದ್ರೆ ಇಟ್ಕೊಳ್ಳಿ ನೀಶ್. ಆಮೇಲೆ ಡೆಡಿಕೇಟೆಡ್ ಇಡ್ರಿ. ಮೀನಿಂಗ್ ಅದಕ್ಕೆ ಇದು ಬಿಟ್ಟು ನಾ ಬೇರೆ ಮಾಡೋಂಗಿಲ್ಲ. ಬೇರೆ ಮಾಡೋದಿತ್ತು ಬೇರೆ ಪೇಜ್ ಮಾಡಿರಿ. ಒಂದೇ ಪೇಜನ್ನ ಮಿಕ್ಸಪ್ ಮಾಡಿಬೇಡ್ರಿ. ಸೊ ಒಂದೇ ಪೇಜನ್ನ ನಾನು ಕಾಮಿಡಿನೂ ಮಾಡ್ತೀನಿ, ಬೈಕ್ ಓಡಿಸ್ತೀನಿ, ಇದು ಮಾಡ್ತೀನಿ, ಸಿಂಗಿಂಗು ಮಾಡ್ತೀನಿ, ಡ್ಯಾನ್ಸಿಂಗ್ ಮಾಡ್ತೀನಿ, ಎಲ್ಲ A to Z ಮಾಡ್ತೀನಿ ಅಂದ್ರೆ ಆಗಂಗಿಲ್ಲ. ಮಿಕ್ಸ್ ಮಾಡ್ಕೋಬೇಡಿ, ಯಾಕಂದರೆ ಆಲ್ಗೋರಿದಮ್ ಬಿಲ್ಡ್ ಆಗಿರೋದು ಹಂಗೆ. ಅದು ಮತ್ತು ಎಲ್ಲರೂ ಹೇಳ್ತಾರೆ, ಬಟ್ ನಾನು ಅದೇ ಹೇಳ್ತೀನಿ, ಬಿಕಾಸ್ ಇಟ್ ವರ್ಕ್ಸ್. ಕನ್ಸಿಸ್ಟೆನ್ಸಿ ಯಾವುದೋ ಪ್ಲ್ಯಾಟ್ಫಾರ್ಮ್ ಇದ್ರೂ ಕನ್ಸಿಸ್ಟೆನ್ಸಿ ಬೇಕಾರಿ. ಸತತವಾಗಿ ಹಾಂ, ಎಷ್ಟು ವಿಡಿಯೋ ಹಾಕಬೇಕು ನಿಮ್ಮ ಪ್ರಕಾರ? ಹಂಗೇನಿಲ್ಲ, ಒಟ್ ಕನ್ಸಿಸ್ಟೆಂಟ್ ಇರಬೇಕು, ಚಲೋ ಕನ್ಸಿಸ್ಟೆಂಟ್. ಏನು ಹಾಕಿದ್ರು ವಾರಕ್ಕೆ ಒಂದು ಹಾಕಿದ್ರು ಅದು ಯೂಟ್ಯೂಬ್ಗೆ ಸ್ಕೆಡ್ಯೂಲಿಂಗ್ ಮಾಡ್ಕೊಂಡ್ರೆ. ಇನ್ಸ್ಟಾಗ್ರಾಮ್ದಾಗ ದಿವಸ ಒಂದು ಅಂತೂ ಹಾಕೋಬೇಕು ರೀ. ಈಗಿನ ಕಾಂಪಿಟೇಷನ್ ನೋಡಿದ್ರೆ ಡೈಲಿ ಒಂದು, ಇಲ್ಲ ಒಂದು ದಿವ್ಸಕ್ಕೆ ಬಿಟ್ಟು ಒಂದು. ಕನ್ಸಿಸ್ಟೆನ್ಸಿ ಮತ್ತೆ ಮುಂದೆ ಗುಡ್ ಮೈಕ್, ಗುಡ್ ಗೇರ್ಸ್. ಗುಡ್ ಗೇರ್ಸ್ ಅಲ್ರಿ, ಗುಡ್ ಮೈಕ್ ಓನ್ಲಿ. ಮೈಕ್ ಓನ್ಲಿ. ಮೈಕ್ ಓನ್ಲಿ. ಮೈ ಎನಿ ರೀಸನ್? ಯಾಕಂದ್ರೆ ಎಲ್ಲರ ಕಡೆ ಐಫೋನ್ ಇರತ್ತದ ರೀ. ಈಗ ಕ್ಯಾಮ್ರಾ ಬೈ ಡಿಫಾಲ್ಟ್ ಕ್ಯಾಮ್ರಾ ಚಲೋನೇ ಇರ್ತದೆ, ಬಟ್ ಮೈಕ್ ಬೇಕು ರೀ. ಆಡಿಯೋ ಎಷ್ಟು ಕ್ರಿಸ್ಪ್ ಕೇಳ್ತದೆ ಆಡಿಯನ್ಸ್ಗೆ, ಅಷ್ಟು ಕನೆಕ್ಟ್ ಆಗ್ತಾರೆ ಅವ್ರು. ಸೊ ನಾ ಎಲ್ಲರಿಗೂ ಹೇಳ್ತೀನಿ, ನಾನು ಮೈಕ್ ತೊಗೋರಿ ಒಂದು. ಎನಿ ಫೇವ್ರೆಟ್ಸ್? ಬಿಗಿನರ್ಸು ಬಜೆಟಲ್ಲಿರೋರು ಈ ಮೈಕ್ ನೋಡ್ರಿ, ಅದು ಎಲ್ಲ ಯೂಟ್ಯೂಬ್ದಾಗ ಸಿಗ್ತದೆ. ಅದೇ ನಿಮ್ದು ಏನಾದ್ರು ಸ್ಪೆಸಿಫಿಕ್ ರೆಕಮೆಂಡೇಶನ್? ಬ್ರ್ಯಾಂಡ್ ಹೇಳ್ಬೋದು, ಹಾಲಿಲ್ಯಾಂಡ್ ಹೇಳ್ಬೋದು. ಹಾಲಿಲ್ಯಾಂಡ್ ಎಷ್ಟದು? ಅದು ನಂದು 30 ಅದ ರೀ. ಅದು ಹಾಂ, ಹಾಲಿಲ್ಯಾಂಡ್ ಬೇಸಿಕ್ ಬಿಟ್ಟ ರೀ, 5,000 ರೂಪಾಯಿ ಅದ. ಇಟ್ಸ್ ಗುಡ್ ಫಾರ್ ಬಿಗಿನರ್ಸ್. ಚಿಕ್ಕ ಇದು ಗುಂಡಂದಲ್ಲ ರೀ, ಅದು 12,000 ರೂಪಾಯಿ ಅದು. ಇನ್ನೊಂದು ಬಿಟ್ಟಾರ, ಹಾಲಿಲ್ಯಾಂಡ್ ಲಾರ್ಕ್ A1 ಅಂತ, 5,000 ರೂಪಾಯಿ ರೀ, ಫಾರ್ ಬಿಗಿನರ್ಸ್. ಮಸ್ತ್ ಅದ. ಅದರ ನಾಯ್ಸ್ ಕ್ಯಾನ್ಸಲೇಷನ್ ಅದು, ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ. ಡೈರೆಕ್ಟ್ ಅಟ್ಯಾಚ್ ಮಾಡಿರಿ, ಹಾಕೋರಿ, ಶೂಟ್ ಮಾಡಿರಿ. ಆಡಿಯೋ ಅಂತೂ ಬೇಕೇ ಬೇಕ್ರಿ ಕಂಪಲ್ಸರಿ, ಯಾಕಂದ್ರೆ ಕೇಳ್ತಾರೆ ಸ್ವಲ್ಪ ಇದು ಚಲೋ ತಂಗಾರೆ ಕೇಳ್ಬೇಕಂತ. ಸೊ ಇಷ್ಟು ಮತ್ತೆ ಮುಂದೆ ಇಷ್ಟೇ ಸಾಕು. ಅಂದ್ರೆ ಇಷ್ಟು ನಾ ಎಕ್ಸ್ಪ್ಲೋರ್ ಮಾಡೀನಿ. ನಾ ಹೇಳೋಕ್ಕಿಂತ ಲೆಟ್ ದೆಮ್ ಎಕ್ಸ್ಪ್ಲೋರ್ ಇನ್ ದ ಜರ್ನಿ. ಯಾಕಂದರೆ ಎಲ್ಲ ಹೇಳ್ಕೊಟ್ರೆ ಯಾರೂ ಮಾಡೋಂಗಿಲ್ಲ, ಅದು ಜರ್ನಿ ಒಳಗೆ ಬಿದ್ದು ಅಂದ್ರೆ ಇನ್ನೂ ಕಲಿತೀವಿ ನಾವು. ನಿಜ. ಸೊ ನಮ್ಗೆ ಗುರುತು ಇರಲಿಲ್ಲ ಕಾಮಿಡಿ ಹಿಂಗೆ ಬರಿಬೇಕು ಹಂಗೆ ಬರಿಬೇಕಂತ ಏನೂ ಗುರುತಿರಲಿಲ್ಲ. ನಾನು ನಮ್ಮ ದೋಸ್ತ್ ಕೂಡ್ತಿದ್ವಿ, ಮಾಡೋನ್ಲೇ ರೀಲ್, ಮಾಡೋನು, ಏನು ಮಾಡೋನು, ನೀ ಹಿಂಗೆ ಹೇಳೋ ನಾ ಹಿಂಗೆ ಹೇಳ್ತೀನಿ ಅಂತ ಬರೀತಿದ್ವಿ. ಸೊ ಅದ ರೂಢ ಬಿದ್ದುಬಿಡ್ತೀವಿ ನಮಗೆ, ಬರ್ದ ಮಾಡ್ಲಿಕ್ಕತ್ತೀವಿ. ಸೊ ಆಮೇಲೆ ಕಲೀಲಿಕ್ಕತ್ತೀವಿ ಸೌಂಡ್ ಎಫೆಕ್ಟ್ಸ್ ಹೆಂಗೆ ಹಾಕೋದು, ಇಲ್ಲೊಂದು ಸೌಂಡ್ ಎಫೆಕ್ಟ್ ಬೇಕಲೇ. ಸೊ ಅದು ಎಳ್ಕೊಂಡು ಹೋಗುತ್ತಲ್ವ, ಯಾವುದೇ ಕ್ಷೇತ್ರ ಆದರೂ ಅಷ್ಟೇ, ಒಳಗೆ ಎಳ್ಕೊಳತ್ತದೆ, ಅಲ್ಲಿ ಇರಬೇಕಷ್ಟೇ. ಅಷ್ಟೇ ರೀ, ಇರ್ಬೇಕು ರೀ. ಅಂದ್ರೆ ಇನ್ನೊಂದು ಏನಂದ್ರೆ ರೆಲೆವೆಂಟ್ ಇರ್ಬೇಕು ಅಷ್ಟೇ ರೀ, ಅಡ್ಯಾಪ್ಟಿಬಿಲಿಟಿ ಇರಬೇಕು. ಇಲ್ಲ ನಾ ಮಾಡಿದ್ದೆ ಹಂಗಿಲ್ಲ, ಯಾಕಂದ್ರೆ ಟ್ರೆಂಡ್ಸು ಚೇಂಜ್ ಆಗ್ತಿರ್ತಾವೆ ರೀ. ನಾ ಈಗ ಒಂದು 9-10 ವರ್ಷದ ಕಾಂಟೆಂಟ್ ಮಾಡ್ಲಿಕ್ಕತ್ತೀನಿ ಅಂದ್ರೆ ರೆಲೆವೆನ್ಸಿನ ಜಸ್ಟ್ ಗೋ ವಿತ್ ದ ಫ್ಲೋ.
ಅಡ್ಯಾಪ್ಟಿವ್ ಎಷ್ಟಂತ ಅದೇ ಹೇಳ್ತೀರಿ ಗೊತ್ತದು. ನೀವು ಅವಾಗಲೇ ಒಂದು ಮಾತು ಹೇಳಿರಿ ಕಂಬ್ಯಾಕ್ ಅಂತ, ಚಾನಲ್ ಜೊತೆಗೆ ಕಂಬ್ಯಾಕ್ ಅಂತ. ಈಗ ಅಂದರೆ ಕಂಬ್ಯಾಕ್ ಏನಾಯಿತು? ಇನ್ಸ್ಟಾಗ್ರಾಮ್ ರೀ, ಇದು ಯೂಟ್ಯೂಬ್ ಹಾಂ ಹಾಕಿದ್ನಲ್ಲ ರೀ, ಒಂದು ಪ್ಯಾರಡಿ ಮಾಡಿ ಹಾಕೀನಿ ಮುಂಗಾರು ಮಳೆದು. ಹ್ಞೂ ಕ್ರೇಜಿ ರೆಸ್ಪಾನ್ಸ್ ಬಂತು ರೀ ಆಡಿಯನ್ಸಿಂದ. 2 ವರ್ಷ ಖಾಲಿ ಐತ್ರಿ ಚಾನಲ್, ಏನೂ ಹಾಕಿದ್ದಿಲ್ಲ. ಯಾಕೆ? ನಂಗೆ ಒಂದು ಟೈಪ್ ಅದು ಮೊನೋಟೋನಸ್ ಅನಿಸ್ಬಿಡ್ತು ರೀ. ಹೊಸಾದು ಮಾಡಬೇಕಲ್ಲ, ಹೊಸಾದು ಏನಾರೇ ಕೊಡ್ಬೇಕು ಮಂದಿಗೆ, ಹೊಸಾದು ಮಾಡಬೇಕು. ಆಗ ನಿಮಗೆ ಯಾವುದು ಪ್ರೆಷರ್ ಇರಲ್ವಾ? ಪ್ರೆಷರ್ ಭಾಳ ಪ್ರೆಷರ್ ಮಾಡ್ಕೊಂಡಿದ್ದೆ ರೀ ನನಗೆ ಒಟ್ಟೆ. ನಂಗೆ ಹೆಂಗಂದ್ರೆ ಸ್ಟಾರ್ಟ್ ಮಾಡಿದ್ದು ಲಾಂಗ್ ಫಾರ್ಮೇಟ್ ಕಾಂಟೆಂಟಿಂದ ನಾನು ಬಂದಿದ್ದು. ನನ್ನ ರೈಟಿಂಗ್ ಸ್ಟೈಲ ಹಂಗಿತ್ತು ರೀ. 8 ನಿಮಿಷ 12 ನಿಮಿಷ 15 ನಿಮಿಷ ಬರೀತಿದ್ದೆ. ಆಮೇಲೆ ರೀಲ್ಸ್ ಬಂತು, ಅಲ್ಲಿ ಹೆಚ್ಚು ಯಾಕಂದ್ರೆ ಅಡ್ಯಾಪ್ಟ್ ಆಗಿಬಿಡ್ಬೇಕು ರೀ. ಅಡ್ಯಾಪ್ಟ್ ಆಗಲಿಲ್ಲ ಅಂದ್ರೆ ಹಿಂದೆ ಉಳಿತೀವಿ. ಸೊ ರೀಲ್ಸ್ ಮಾಡ್ಲಿಕ್ಕತ್ತೀವಿ, ಅಲ್ಲಿ ಗ್ರೋತ್ ಬಂತು. ಓಕೆ ಇನ್ನೂ ಟ್ರೆಂಡ್ದಾಗದ ಮಾಡು. ಸೊ ಅಲ್ಲಿ ಬ್ರ್ಯಾಂಡ್ಸ್ ಬರ್ಲಿಕ್ಕತ್ತರು. ಅಲ್ಲಿಂದ ಈಗ ಮೇಜರ್ ಚಂಕ್ ನಂಗೆ ಬರೋದಂದ್ರೆ ಇನ್ಸ್ಟಾಗ್ರಾಮಿಂದ ಬರ್ತದೆ ಫ್ರಮ್ ಬ್ರ್ಯಾಂಡ್ಸ್. ಅದನ್ನು ನಂಗೆ ಇದು ಮಾಡೋದಿಲ್ಲ, ಅದನ್ನು ಕೆಡಿಸ್ಕೊಳ್ಳೋದಿಲ್ಲ. ಸೊ ಹಂಗೆ ಆವಾಗ ಹಂಗೆ ಟೈಮ್ ಕೊಟ್ಟು ಬರೀತಿದ್ದೆ. ಒಂದು 10-15 ಸ್ಕ್ರಿಪ್ಟ್ ಬರೋದು ರಿಜೆಕ್ಟ್ ಮಾಡಾದ್ಮೇಲೆ ಮುಂಗಾರು ಮಳೆ ಬರ್ದಿದ್ದು ನೆನಪಾತು. ಮುಂಗಾರು ಮಳೆನೇ ಯಾಕೆ ಮಾಡಬಾರ್ದು? ಯಾಕಂದ್ರೆ ಆಯ್ಕೆ ಮಾಡಿದ್ರಿ? ಅದು ಮೊದಲೇ ಇತ್ತು ರೀ. ಅದು ಈ ಸೀನ್ನ ಪ್ಯಾರಡಿ ಮಾಡ್ಬೇಕಂತ ಮೊದಲೇ ಇಟ್ಕೊಂಡಿದ್ದೆ. ಮೊದಲು ಡಬ್ಬಿಂಗ್ ಮಾಡ್ಬೇಕಂತ ಇಟ್ಕೊಂಡಿದ್ದೆ. ಆಮೇಲೆ ಕಾಪಿರೈಟ್ ಬೀಳ್ತದಂತ ಲೆಟ್ಸ್ ನಾಟ್ ಕ್ರಿಯೇಟ್ ಅಂಥ ಸಿಮಿಲರ್ ಲೊಕೇಶನ್ಗೆ ಹೋಗಿ ಮಾಡಿ ಶೂಟ್ ಮಾಡ್ಕೊಂಡು ಬಂದಿವಿ. ಎಡಿಟ್ ಮಾಡಿ ಹಾಕಿದ್ವಿ. ಆಫ್ಟರ್ 2 ಇಯರ್ಸ್ ಕ್ರೇಜಿ ರೆಸ್ಪಾನ್ಸ್ ಬಂದ್ರಿ ಫ್ರಮ್ ದ ಆಡಿಯನ್ಸ್. 140K ವ್ಯೂಸ್ ಇಸ್ ನಾಟ್ ಅದು ಮಸ್ತ್ ಬಂದ್ರಿ. ಸೊ ಹಂಗೆ ರೀ, ಯಾಕೆ ಪ್ಯಾರಡಿಯಿಂದನೇ ಸ್ಟಾರ್ಟ್ ಮಾಡಿದ್ದೆ ನಂದು ಇದು ಯೂಟ್ಯೂಬ್ ಚಾನಲ್. ಸೊ ಲೆಟ್ ದೇರ್ ಬಿ ಪ್ಯಾರಡೀಸ್ ಓನ್ಲಿ. ಸೊ ಬರೀ ಪ್ಯಾರಡಿನೇ ಇರುತ್ತೆ? ಪ್ಯಾರಡೀಸ್ ಹಾಕ್ತೀನಿ ರೀ, ಮತ್ತು ಕಾಮೆಂಟ್ರೀಸ್ ಹಾಕ್ಬೇಕಂತದ. ಸೊ ಮುಂದೆ ನಿಮ್ಮ ಗುರುತು ಏನೇನು ಆಗಬೇಕಂತ, ವಾಟ್ ಟೈಪ್ ಆಫ್ ಕಾಂಟೆಂಟ್ ನೀವು ನಿಮ್ಮ ಕಡೆಯಿಂದ ಆಚೆಗೆ ಬರುತ್ತೆ? ಒಂದು ಪ್ಯಾರಡಿ, ಕಾಮೆಂಟ್ರಿ ಆ್ಯಂಡ್ ಮ್ಯೂಸಿಕ್. ಈಗ ಅದು ಕೆಲಸ ನಡೆದವ್ರಿ, ಮ್ಯೂಸಿಕ್ಕು ಮಾಡ್ಲಿತ್ತೀನಿ. ಅಂದರೆ ರಿಯಲ್ ವಾಟ್ ಯು ಕಾಲ್ ಆಲ್ಬಮ್ ಸಾಂಗ್ಸ್ ಥರ? ಆಲ್ಬಮ್ ಸಾಂಗ್ಸ್, ಇಪೀಸ್ ಅಂದರೆ ಎಕ್ಸ್ಟೆಂಡೆಡ್ ಪ್ಲೇ ಲಿಸ್ಟ್. ಅಂದ್ರೆ ಒಂದು 4-4 ಹಾಡು ಒಮ್ಮೆ ರಿಲೀಸ್ ಮಾಡಿದ್ರೆ EP. ಹಂಗೆ ಈಗ ಫಾರ್ ಎಕ್ಸಾಂಪಲ್ ಒಂದು EP ಹೆಸರು ಟಿ ಅಂತಿದ್ರೆ, ಟಿ ಅಂತ ಹೆಸರು ಇದ್ರೆ ಟಿ ಒಳಗೆ 4 ಸಾಂಗ್ಸ್ ಅವ. ಅರ್ಥ ಆಯಿತು. ಸೊ ಹಿಂಗೆ ಫುಲ್ ಆಲ್ಬಮ್ ಥರ. ಪ್ಲ್ಯಾನ್ ನಡೆದಿದ್ರಿ, ಬರ್ದೀನಿ. ಸೊ ಎಲ್ಲ ಇದು ಮ್ಯೂಸಿಕ್ ಆಗ್ಲಿತ್ತು. ಸೊ ಮುಧೋಳಿಂದ ಅರಳಿದ ಒಂದು ಪ್ರತಿಭೆ ಇದು. ಇವತ್ತು ಮುಧೋಳು ವಾಪಸ್ ಕರ್ಕೊಂಡು ಹೋಗಿ ನಿಮಗೆ ಏನು ಕೊಡ್ತು ಮುಧೋಳು ಅಂತ ಕೇಳಿದ್ರೆ ಏನು ರೀ ಹೇಳ್ತೀರಿ? ಐಡೆಂಟಿಟಿ ಕೊಡ್ತೀರಿ. ಅಲ್ಲಿ ಮಂದಿ ಇನಿಷಿಯಲ್ ಡೇದ ಭಾಳ ಸಪೋರ್ಟ್ ಮಾಡ್ಯಾರ. ಎಲ್ಲರೂ ಹೊರಗೆ ಶೂಟ್ ಮಾಡಿಕತ್ತಾರೆ, ಮಾಡಿ ಗಿಚ್ಚಲ್ಲಿ ಮಾಡ್ರಿ ಅಲ್ಲಿ ಯಾರ ಮುಧೋಳ ಫುಲ್ ಬ್ಯೂಟಿಫುಲ್ ಪೀಪಲ್, ಸಚ್ ಎ ಸ್ವೀಟ್ ಪೀಪಲ್. ಎಲ್ಲಿ ಹೋದ್ರೂ ಅಷ್ಟೇ ರೀ, ಎಲ್ಲರೂ ಸ್ವೀಟ್ ಪೀಪಲ್, ಎಲ್ಲರೂ ಮಸ್ತ್ ಟ್ರೀಟ್ ಮಾಡ್ತಾರೆ. ಸೊ ಮುಧೋಳ ಅದ ಒಂದು ಐಡೆಂಟಿಟಿ ಕೊಡ್ತಾರೆ. ಯಾಕಂದರೆ ನಮ್ಮವ್ರಿಗೆ ಪ್ರಪಂಚಕ್ಕೆ ಮುಧೋಳು ಅಂದರೆ ಒಂದು ಆ ಡಾಗ್ ಬ್ರೀಡಿಂದ ಮುಧೋಳು ಫೇಮಸ್ ಆಗಿದೆ. ಬಟ್ ನಮ್ಮ ಬೆಂಗಳೂರು ಜನಕ್ಕೆ ಅಥವಾ ಕರ್ನಾಟಕದಾದ್ಯಂತ ಮುಧೋಳ ಬಗ್ಗೆ ನಾವು ತಿಳ್ಕೊಬೇಕಾಗಿರೋ 5 ಆವಿಷ್ಕಾರಿ ವಿಚಾರಗಳು ನಿಮ್ಮ ಪ್ರಕಾರ. 5 ಥಿಂಗ್ಸ್ ದಟ್ ವಿ ಶುಡ್ ನೋ ಅಬೌಟ್ ಮುಧೋಳು. ಜಗ್ಗಿ ಶುಗರ್ ಕೇನ್ ಬೆಳಿತೀವಿ ರೀ. ಶುಗರ್ ಕೇನಲ್ಲಿ ಎಲ್ಲಿ ನೋಡಿತೀವಿ ಶುಗರ್ ಕೇನು ಆ್ಯಂಡ್ ವೀಟ್. ಆ್ಯಂಡ್ ನಮ್ಮ ಮುಧೋಳು ಊರದಾಗೆ ಇವರು ಶ್ರೀ ಕವಿ ಚಕ್ರವರ್ತಿ ರನ್ನ ಪೋಯೆಟ್, ಅವ್ರು ಅಲ್ಲೇ ಹುಟ್ಟಿದ್ದು. ಪಂಪ ರನ್ನ. ಸೊ ನಮ್ಮದು ರನ್ನ ಮುಧೋಳ, ರನ್ನ ಬೆಳಗಲಿ. ಸೊ ಅಲ್ಲೇ ಒಂದು 10 ಕಿಲೋಮೀಟ್ರ್ ಅದ ಊರು ರೀ ಮುಧೋಳಿಂತರ. ಅಲ್ಲೇ ಅವ್ರು ಜನಿಸಿದಂಥದ್ದು ಅದ. ಮತ್ತು ಮುಧೋಳದಾಗ ರೀ ಭಾಳ ಹೋಟೆಲ್ ಅವ ರೀ. ಏನು ಅಲ್ಲಿ ಮುಧೋಳು ತಿಂಡಿ ಏನು ರೀ ಫೇಮಸ್ಸು? ಹಂಗೇನು ನಾವು ಎಲ್ಲ ತಿಂತೀವಿ ರೀ ಮುಧೋಳದಾಗ. ಅಂದರೆ ಅಲ್ಲಿ ಈಗ ಉತ್ತರ ಕರ್ನಾಟಕ ಅಂದರೆ ಜೋಳದ ರೊಟ್ಟಿ ಫುಲ್ ಹಾಕ್ಬಿಡ್ತಾರಲ್ಲ, ಆ ಥರ ಮುಧೋಳು ಸ್ಪೆಸಿಫಿಕ್ ಏನಾರು ಇದೆ? ಬೆಳಗಾವಿ, ಕುಂದಾಪುರ? ಇಲ್ಲ ಹಂಗೆ ಅದ ರೀ. ಮುಧೋಳ ಸುತ್ತಮುತ್ತ ಊರಾಗ ಪೇಡೆ ಫೇಮಸ್, ಗಲ್ಗಲಿ ಪೇಡೆ ಫೇಮಸ್ ರೀ. ಅಲ್ಲಿ ಗಲ್ಗಲಿ ಪೇಡೆ ಹಂಗಂದ್ರೆ ಗಲ್ಗಲಿ ಊರಿನ ಹೆಸರು ರೀ. ಪೇಡ ಆ ಊರಿನ ಪೇಡ ಫೇಮಸ್, ಗಲ್ಗಲಿ ಪೇಡ. ಓಕೆ. ಮತ್ತು ಅದೇ ರೀ ಬಾಗಲಕೋಟೆ ಡಿಸ್ಟ್ರಿಕ್ನ ಭಾಳ ಇದು ಅದು ಅಲ್ಲಿದ್ದು ಅಂದರೆ ಸೀರೆ ಇದೆ. ಅದು ಅದು ರೀ. ಬಟ್ ಮುಧೋಳ ಇಟ್ಸ್ ವೆರಿ ನೈಸ್ ಪ್ಲೇಸ್. ಸೊ ದಿಸ್ ಇಸ್ ಸಮ್ಮಿಂಗ್ ಅಪ್ ಮುಧೋಳ್ ವೆಲ್. ಅಂದರೆ ಇದು ಅದ ರೀ. ಮತ್ತು ಈ ಮುಧೋಳ್ ನಾಯಿ ಅಂತೆಲ್ಲ ಫೇಮಸ್ ಇದೆಯಲ್ಲ, ಅಲ್ಲಿ ಮುಧೋಳಲ್ಲೇ ಏನಾದ್ರು ಸಪ್ರೇಟ್ ಬ್ರೀಡಿಂಗ್ ಇದೆಲ್ಲ ಇದೆಯಾ? ಸೆಂಟರ್ ಅದ ರೀ, ಅಲ್ಲಷ್ಟೇ ಮಾಡ್ತಾವೆ. ಸೊ ಅಲ್ಲೇ ಬಂದರೆ ಹೊರಗೆ ಕಾಣ್ತಾವ, ತಳಿ ಸಿಗುತ್ತೆ ಅಲ್ಲಿ. ಬಟ್ ತಳಿ ಹೆಂಗಂದ್ರೆ ಭಾಳ ಫಿರೋಷಿಯಸ್, ಹಂಟಿಂಗ್ ಡಾಗ್ಸ್ ರೀ ಅದು.
ಮೊದಲು ನಮ್ಮ ತೆಳ್ಳಗಿರತ್ತಲ್ಲ ಯಪ್ಪ ಅವು ಅವು ಒಮ್ಮೆ ಬಾರ್ಕ್ ಮಾಡಿದ್ರೆ ನೀವು ಕೇಳಬೇಕು, ಅಯ್ಯೋ ಯಪ್ಪ ಮಜಾ ರೀ. ಅವ್ನು ನೋಡಲಿಕ್ಕೆ ಮಜಾ. ಅವು ಹೊಲ್ದಾಗ ಬಿಡ್ತಿದ್ರಿ ಮೊದಲು ಅವೆಲ್ಲ ಅಟ್ಯಾಕಿಂಗ್ ಡಾಗ್ಸ್, ಇದು ಹಂಟಿಂಗ್ ಡಾಗ್ಸ್ ಅಂತ. ಗಾರ್ಡ್ ಡಾಗ್ಸ್. ಅಲ್ಲಿಂದ ಬಂದದ್ರಿ. ಹ್ಞೂ ಹ್ಞೂ ಈಗ ಭಾಳ ಕಾಣಂಗಿಲ್ಲ ಊರಾಗ, ಅಂದರೂ ಅಲ್ಲಿ ಇಲ್ಲಿ